ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪಫ್ ಸ್ಲೀವ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಕಟ್ಟಿಂಗ್ ಯಾವ ರೀತಿ ಮಾಡಬೇಕು ಅಂತ ಡೀಟೇಲಾಗಿ ತೋರಿಸಿದ್ದೆ. ಆ ಕಟ್ಟಿಂಗ್ ವಿಡಿಯೋ ಬೇಕು ಅಂದರೆ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ, ಸಿಗುತ್ತೆ. ಸೇಮ್ ಇದೇ ಸ್ಲೀವ್ಸ್ನೇ ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸಿದ್ದೀನಿ. ಈಗ ಪಫ್ ಸ್ಲೀವ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಅದಕ್ಕಿಂತ ಮುಂಚೆ ಇದೇ ಮೊದಲು ನನ್ನ ಚಾನಲ್ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನಷ್ಟು ವೀಡಿಯೋ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪೇಪರ್ ಮೇಲೆ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಏನಕ್ಕಂದರೆ ಸ್ಟಿಚಿಂಗ್ ಮಾಡಿದಾಗ ಈ ಮೆಜರ್ಮೆಂಟಿಗೆ ಕರೆಕ್ಟಾಗಿ ನಾವು ಮಾರ್ಕ್ ಮಾಡಿಕೊಂಡು ಶೇಪ್ ಕೊಡೋದಕ್ಕೋಸ್ಕರ ನಾನು ಮುಂಚೆನೇ ಪೇಪರ್ ಕಟ್ಟಿಂಗ್ ಮಾಡ್ಕೊಂಡಿರ್ತೀನಿ. ಈ ವಿಡಿಯೋನ ನೀವು ಹೋಗಿ ಚೆಕ್ ಮಾಡಿ, ನನ್ನ ಚಾನಲಲ್ಲಿ ಸಿಗುತ್ತೆ. ಫುಲ್ಲು ಒಂದು ಸ್ಲೀವಿಗೆ ಎಷ್ಟು ಲೆಂತ್ ಇರೋದು ತೊಗೋಬೇಕು ಅಂತ, ಫ್ರಿಲ್ಸಿಗೋಸ್ಕರ ಎಷ್ಟು ಲೆಂತ್ ತೊಗೊಂಡಿದ್ದೀನಿ ಅಂದರೆ 2 ಫೋಲ್ಡಲ್ಲಿ 19 ಇಂಚು ತೊಗೊಂಡಿದ್ದೀನಿ. ಈ ಥರ ಒಂದು ಟೂಲ್ ತೊಗೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು ಇಲ್ಲಿಂದ ಒಂದು ಹಾಫ್ ಇಂಚಿಗೆ ಫ್ರಿಲ್ಸ್ ಇಟ್ಕೊತ ಹೋಗಬೇಕು. ಈ ಥರ ಪೂರ್ತಿ ಫ್ರಿಲ್ಸ್ನ ಹಾಕೋಬೇಕು. ಹಾಫ್ ಇಂಚಿಗೆ ಒಂದೊಂದು ಫ್ರಿಲ್ಸ್ ಬರೋ ಥರ ನೋಡ್ಕೊಂಡು ನಿಧಾನಕ್ಕೆ ಫ್ರಿಲ್ಸ್ ಇಟ್ಕೊಳ್ಳಿ. ಈ ರೀತಿ ಪೂರ್ತಿ ಫ್ರಿಲ್ಸ್ನ ಕಂಪ್ಲೀಟ್ ಮಾಡಬೇಕು. ನಾವು ಈ ಕಡೆ ಏನು ಫ್ರಿಲ್ಸ್ ಇಟ್ಟಿದ್ವೋ ಈ ಸೈಡಿನೂ ಅದೇ ರೀತಿನೇ ಫ್ರಿಲ್ಸ್ ಇಟ್ಕೋಬೇಕು. ನಿಧಾನಕ್ಕೆ ಈ ಥರ ನೋಡಿಕೊಂಡು ಸ್ಟ್ರೈಟಾಗಿ ಬಟ್ಟೆ ಬರುತ್ತೆ ಇಲ್ಲ ಅಂತ ಈ ಥರ ನೋಡ್ಕೊಂಡು ಫ್ರಿಲ್ಸ್ ಹಾಕ್ಕೊತ ಹೋಗಬೇಕು. ನಿಧಾನಕ್ಕೆ ಹಾಫ್ ಇಂಚಿಗೆ ಬರಬೇಕು. ಈ ಕಡೆ ಸೇಮ್ ಈ ಕಡೆ ಏನು ನಾವು ಫ್ರಿಲ್ಸ್ ಇಟ್ಟಿದ್ದೀವೋ ಅದೇ ರೀತಿ ಈ ಕಡೆನೂ ಫ್ರಿಲ್ಸ್ ಬರಬೇಕು. ನೋಡಿಕೊಂಡು ಸ್ಟ್ರೈಟ್ ನೋಡ್ಕೊಂಡು ಹಿಂಗೆ ಎಳೆದಿಟ್ಕೊಂಡು ಲೆಫ್ಟ್ ಸೈಡಿಂದು ನೀಟಾಗಿ ಹಿಂಗೆ ಎಳಿಬೇಕು. ಇಲ್ಲಾಂದರೆ ನೀಟಾಗಿ ಫ್ರಿಲ್ಸ್ ಬರಲ್ಲ, ಸುಕ್ ಬಂದ್ಬಿಡುತ್ತೆ. ಈ ರೀತಿ ಪೂರ್ತಿಯಾಗಿ ಫ್ರಿಲ್ಸ್ ಇಟ್ಕೋಬೇಕು. ಈಗ ಈ ರೀತಿ ಕಂಪ್ಲೀಟ್ ಆದಮೇಲೆ ಫ್ರಿಲ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಆದಮೇಲೆ ನಾವೇನು ಬಾರ್ಡ್ರಿಗೆ ಪಟ್ಟಿ ತೊಗೊಂಡಿದ್ವಲ್ಲ ಅದಕ್ಕೆ ಮತ್ತೆ ಲೈನಿಂಗ್ನ ಜಾಯಿಂಟ್ ಮಾಡ್ಕೋಬೇಕು. ಮುಂಚೆನೇ ಇದನ್ನು ಜಾಯಿಂಟ್ ಮಾಡ್ಕೋಬೇಕು. ಈ ಥರ ಕೆಳಗಡೆ ಮೊದಲು ಜಾಯಿಂಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ಬಿಡ್ಬೇಕು. ಒಂದು ಹಾಫ್ ಇಂಚಿಗೆ ಹೊಲಿಗೆ ಹಾಕ್ಕೋಬೇಕು. ನಾನು ಇದನ್ನು ಅಂದಾಜಿಗೆ ತೊಗೊಂಡಿದ್ದೀನಿ, ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ. ಪಟ್ಟಿನೇನು ಮೆಜರ್ಮೆಂಟಿಗೆ ತೊಗೊಂಡಿಲ್ಲ. ಆಮೇಲೆ ನಾನು ಪೇಪರ್ ಕಟ್ಟಿಂಗ್ ಮಾಡಿದ್ದೀನಲ್ವ, ಅದಕ್ಕೆ ಸರಿಯಾಗಿ ಕಟ್ ಮಾಡ್ಕೊಳೋದಕ್ಕೋಸ್ಕರ ಇದನ್ನೇನು ಮೆಜರ್ಮೆಂಟಿಗೆ ಸರಿಯಾಗಿ ಕಟ್ ಮಾಡಿಲ್ಲ. ಈ ರೀತಿ ಮೇಲ್ಗಡೆ ಒಂದು ಹೊಲಿಗೆ ಹಾಕ್ಬಿಡಿ.
ಸ್ಟಿಫಾಗಿರುತ್ತೆ ಅಂತ. ಈ ರೀತಿ ಹಾಕಾದ್ಮೇಲೆ ಈಗ ಫೋಲ್ಡ್ ಮಾಡಿ ಮೇನ್ ಕ್ಲಾತ್ ಮೇಲೆ ಇಲ್ಲಿಗೆ ಒಂದು ಹೊಲಿಗೆ ಹಾಕೋಬೇಕು. ಈ ರೀತಿ ಹೊಲಿಗೆ ಹಾಕೊಂಡಾದ್ಮೇಲೆ ಕ್ಲಾತಿಂದ ಎಕ್ಸ್ಟ್ರಾ ಇದೆ ಅದೆಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಈಗ ಒಂದ್ಸರಿ ಮೆಜರ್ಮೆಂಟು ನೋಡ್ಕೊಳ್ಳಿ, ಎಷ್ಟಿದೆ ಬಾರ್ಡ್ರ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ರೆಡಿ ಬಾರ್ಡ್ರು 2.25 ಇದೆ, ನನಗೆ 3 ಬೇಕಿದೆ. ಅದಕ್ಕೆ ಒಂದು ಸ್ವಲ್ಪ ಲೈಟಾಗಿ ಇನ್ನೊಂದು 1/4 ಇಂಚ್ವರೆಗೂ ತೊಗೊಂಡ್ಬಿಟ್ರೆ ಆಯಿತು. ಈ ರೀತಿ ರೆಡಿ ಆದಮೇಲೆ ಎರಡು ಈ ಥರ ಓಪನ್ ಮಾಡಿಕೊಂಡು ಸೀದಾ ಉಲ್ಟಾ ಯಾವುದು ಅಂತ ನೋಡಿಕೊಂಡು ಅದನ್ನು, ಇದು ಉಲ್ಟಾ, ಇದು ಸೀದಾ ಇರೋದು ಮೇನ್ ಬಾರ್ಡ್ರ್ ಏನು ಸೀದಾ ಇದೆಯೋ ಅದ್ರ ಕಡೆನೇ ಬಂದಿರಬೇಕು. ಈ ರೀತಿ ಹಾಕ್ಕೊಂಡು 1/2 ಇಂಚಿಗೆ ಇಲ್ಲಿ ಮೇಲ್ಗಡೆ ಹೊಲಿಗೆ ಹಾಕ್ಕೊಂಡ್ಬಿಡ್ಬೇಕು. 1/2 ಇಂಚಿಗೆ ಏನಿದೆ ನೋಡಿ, ಇಲ್ಲಿ ಮೇಲ್ಗಡೆ 1/2 ಇಂಚಿಗೆ ಹೊಲಿಗೆ ಹಾಕ್ಕೋಬೇಕು. ಇದು ತುಂಬ ಈಸಿ ಮೆಥಡು, ಬಿಗಿನರ್ಸು ಸಹ ಈ ಥರ ಮೆಥಡಲ್ಲಿ ಫಾಲೋ ಮಾಡೋದ್ರಿಂದ ಕಷ್ಟ ಅಂತ ಏನು ಅನ್ಸ. ನೋಡಿಕೊಂಡು ಸುಕ್ ಬರದೇ ರೀತಿ ನೀಟಾಗಿ ಮೇಲ್ಗಡೆ ಹೊಲಿಗೆ ಹಾಕ್ಕೋಬೇಕು. ಫ್ರಿಲ್ಸ್ ಎಲ್ಲ ಸ್ಟ್ರೈಟ್ ಮಾಡಿಕೊಂಡು ನೋಡಿ, ಈ ರೀತಿ ಉಲ್ಟಾ ಮಾಡಿ ನೋಡಿ, ನೀಟಾಗಿ ಲೈನು ಬಂದಿದೆ. ಈ ರೀತಿ ಆದಮೇಲೆ ಇದನ್ನು ಒಳಗಡೆ ಈ ರೀತಿ ಫೋಲ್ಡ್ ಮಾಡಿಬಿಡ್ಬೇಕು. ಇದ್ರೊಳಗಡೆ ಇನ್ವಿಸಿಬಲ್ ಥರ, ಅಂದರೆ ನಮಗೆಲ್ಲೂ ಹೊರಗಡೆ ಹೊಲಿಗೆ ಹಾಕಿದ್ದೀವಿ ಅಂತ ಅನಿಸ್ಲೇಬಾರ್ದು. ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಾವು ಅಂದರೆ ಬ್ಲೌಸಿಗೆ ಕ್ರಾಸ್ ಪಟ್ಟಿ ಹಚ್ಬೇಕಾದ್ರೆ ಫೋಲ್ಡ್ ಮಾಡ್ಕೊಳ್ತೀವಲ್ಲ, ಆ ರೀತಿ ಮೇಲ್ಗಡೆ ಹೊಲಿಗೆ ಹಾಕ್ಕೋಬೇಕು. ಮತ್ತೆ ಹೊಲಿಗೆ ಹಾಕ್ಕೊಂಡು ಈ ರೀತಿ ಉಲ್ಟಾ ಮಾಡ್ಕೊಂಡು ನೋಡಿ ಸ್ಟ್ರೈಟಾಗಿ ಬಂದಿದೆಯಿಲ್ಲ ಅಂತ. ಉಲ್ಟಾ ಮಾಡಿಕೊಂಡು ಸ್ಟ್ರೈಟಾಗಿ ಬಂದಿಲ್ಲ ಅಂದರೆ ಲೈನಿಂಗ್ ಕಡೆ ನೀಟಾಗಿ ಲೆವೆಲ್ ನೋಡಿಕೊಂಡು ಮತ್ತೆ ಮೇಲ್ಗಡೆ ಒಂದು 1/2 ಇಂಚಿಗೆ ಹೊಲಿಗೆ ಹಾಕ್ಕೊಂಬಿಡಿ. ಈ ರೀತಿ ಎಲ್ಲ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಒಳಗಡೆಯಿಂದ ಮತ್ತೆ ಉಲ್ಟಾ ಮಾಡಬೇಕು. ಈ ರೀತಿ ಈ ಥರ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡಿಕೊಂಡು ಈ ರೀತಿ ನೀಟಾಗಿ ಸ್ಟ್ರೈಟ್ ಮಾಡಿಕೊಂಡು ನಾವಿದೇನು ಎಕ್ಸ್ಟ್ರಾ ಇದೆಯೋ ಅದನ್ನು ಕಟ್ ಮಾಡಿಬಿಡ್ಬೇಕು. 2 ಸೈಡು ಈ ಥರ ಸ್ಟ್ರೈಟ್ ಮಾಡಿಕೊಂಡು ಇದೇನು ನಾವು ಪೇಪರ್ ಕಟ್ಟಿಂಗ್ ಮಾಡಿದ್ದೀವೋ ಅದನ್ನು ಈ ಲೆವೆಲ್ಗೆ ಇಟ್ಕೊಂಡು ಈ ಕಡೆ ಉಳಿಯುತ್ತೆ. ಏನಕ್ಕಂದರೆ 1 ಇಂಚ್ವರೆಗೂ ಅಲ್ಲ 1.5 ಇಂಚ್ವರೆಗೂ ಉಳಿಯುತ್ತೆ. ನಾವು ಈ ಜಾಯಿಂಟಿಗೆಲ್ಲ ಪೇಪರ್ ಕಟ್ಟಿಂಗಲ್ಲಿ ಬಿಟ್ಟಿರ್ತೀವಿ. ಅದು ಎಲ್ಲ ಸ್ಟಿಚ್ ಆದಮೇಲೆ ಇದು ಕ್ಲಾತ್ ಕಡಿಮೆ ಬರುತ್ತೆ, ಪೇಪರ್ ಜಾಸ್ತಿ ಬರುತ್ತೆ. ನೀವು ಅದ್ರ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕರೆಕ್ಟಾಗಿ ಬರುತ್ತೆ. ನೀವು ಇಲ್ಲಿ ಎಕ್ಸಾಕ್ಟಾಗಿ ನೋಡ್ಕೊಂಬಿಡಿ ಕ್ಲಾತು ರೆಡಿ ಎಷ್ಟಿದೆ ಅಂತ. ನಮಗೆ ರೆಡಿ 6 ಇಂಚು ಎಕ್ಸ್ಟ್ರಾ 2 ಇಂಚ್ ಬಿಟ್ಕೊಂಡಿದ್ವಲ್ವ, ಇಲ್ಲಿ 2 ಇಂಚ್ ಬರುತ್ತಾ 8 ಇಂಚ್ ಅಂತ ನೋಡ್ಕೊಳ್ಳಿ. 8.25 ಬರ್ತಾ ಇದೆ. ನಾವೆಲ್ಲ ಸ್ಟಿಚಿಂಗ್ ಪೇಪರ್ ಕಟ್ಟಿಂಗ್ ಪೇಪರ್ನ ಇಟ್ಬಿಟ್ಟು ಸ್ಲೀವ್ಸ್ ಇಟ್ಬಿಟ್ಟು ಕಟ್ ಮಾಡಿಕೊಂಡು ಇರೋದು ಎಕ್ಸ್ಟ್ರಾ ತಗೋಬೋದು. ನೋಡಿ ನಮ್ಗೆ ರೆಡಿ 8 ಬರಬೇಕು, 8.25 ಇದೆ. ಕರೆಕ್ಟಾಗಿ ನೋಡಿಕೊಂಡು ಈ ಥರ ನೋಡಿಕೊಂಡು ಹೆಡ್ಜಿಗೆಲ್ಲ ಕರೆಕ್ಟಾಗಿ ಬರುತ್ತಂತ ನೋಡಿಕೊಂಡು
ಒಂದು ಗುಂಡು ಪಿನ್ ಹಾಕ್ಕೊಂಬಿಡಿ ಸೆಂಟ್ರಿಗೆ. ಅಂದರೆ ಎಲ್ಲೂ ಸ್ಪ್ರೆಡ್ ಆಗಲ್ಲ ಅಂತ ಅಷ್ಟೆ. ಇದೇನಿದೆಯೋ ಈ ಎಡ್ಜಿಗೆ ಹೊಲಿಗೆ ಹಾಕ್ಕೊಂಬಿಡ್ಬೇಕು. ನೀಟಾಗಿ ಶೇಪ್ ಬರುತ್ತೆ, ಅದಕ್ಕೋಸ್ಕರ ಈ ಎಡ್ಜಿಗೆ ಹೊಲಿಗೆ ಹಾಕ್ಕೊಂಬಿಡಿ. ನಿಧಾನಕ್ಕೆ ನೋಡ್ಕೊಂಡು ಈ ಪೇಪರ್ ಮೇಲೆ ಈ ರೀತಿ ಮೇಲ್ಗಡೆ ನೀಟಾಗಿ ಹೊಲಿಗೆ ಹಾಕ್ಕೊಂಡ್ಬಿಟ್ಟು ಎಡ್ಜ್ನೆಲ್ಲ ಕಟ್ ಮಾಡಿಬಿಡ್ಬೇಕು. ನಾವೇನು ಪೇಪರ್ ಈಗ ಕಟಿಂಗ್ ಮಾಡ್ಕೊಂಡಿವೋ ಕರೆಕ್ಟಾಗಿ ಅಲ್ಲಿಗೆ ಹೊಲಿಗೆ ಹಾಕ್ಕೊಂಡು ನೋಡಿ ಈ ಥರ ಕಟ್ ಮಾಡ್ಕೊಂಡ್ಬಿಡ್ಬೇಕು ಎಕ್ಸ್ಟ್ರಾ ಇರೋದನ್ನೆಲ್ಲ. ಈ ರೀತಿ ಕಟ್ ಮಾಡಿ ತೆಗೆದು ಈ ಪೇಪರ್ನ ತೆಗೆದುಬಿಡ್ಬೇಕು. ಈ ಥರ ಪೇಪರೆಲ್ಲ ತೆಗ್ದಾದ್ಮೇಲೆ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗು ಬಂದಿದೆ ಅಂತ. ಈ ಮೆಥಡಲ್ಲಿ ಫಾಲೋ ಮಾಡೋದ್ರಿಂದ ಯಾವುದೇ ರೀತಿ ಪಫ್ ಸ್ಲೀವ್ನ ಯಾವ ಪ್ರಾಬ್ಲಮ್ಸು ಬರೋದಿಲ್ಲ. ನೋಡಿ ಇದು ಆದರೆ ಒಂದು ಪಿಕ್ ಹಾಕ್ತೀನಿ, ಸ್ಟಿಚಿಂಗ್ ಎಲ್ಲ ಆದಮೇಲೆ ಯಾವ ರೀತಿ ಬರುತ್ತೆ ಅನ್ನೋದು ಒಂದು ಪಿಕ್ ಹಾಕ್ತೀನಿ. ಆದರೆ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗು ಬಂದಿದೆ. ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ಈ ಮೆಥಡ್ ಫಾಲೋ ಮಾಡೋದ್ರಿಂದ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೀವು ಸಹ ಇದೇ ರೀತಿ ಪಫ್ ಸ್ಲೀವ್ನ ಸ್ಟಿಚ್ ಮಾಡ್ಬೋದು. ಇದ್ರ ಕಟಿಂಗ್ ವಿಡಿಯೋನು ಹಾಕಿದ್ದೀನಿ, ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ. ಅದನ್ನು ಹೋಗಿ ಚಾನಲಲ್ಲಿ ಚೆಕ್ ಮಾಡಿ ಸಿಗುತ್ತೆ. ಓಕೆ, ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ನಾನು ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.